ನಮಸ್ಕಾರ ಸ್ನೇಹಿತರೆ. ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ನ ಮೊದಲ ದಿನವೇ ರೋಹಿತ್ ರನ್ನ ಮೋಸ ಮಾಡಿ ಔಟ್ ಮಾಡಿದ ಹರಿಣಗಳ ಪಡೆ. ಔಟ್ ಆದ ಬಳಿಕ ಮೈದಾನದಲ್ಲೇ ಬಿಕ್ಕಿ ಅತ್ತ ರೋಹಿತ್ ಶರ್ಮಾ. ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ತಿಳಿಯುವ ಮೊದಲು ನೀವು ಕೂಡ ರೋಹಿತ್ ಶರ್ಮಾರವರ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇವರಿಬ್ಬರಲ್ಲಿ ಟೆಸ್ಟ್ ತಂಡದ ಉತ್ತಮ ನಾಯಕ ಯಾರು ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಟೀಮ್ ಇಂಡಿಯಾವು ಇದೀಗ ಬಹುನಿರೀಕ್ಷಿತ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯವನ್ನ ಆಡುತ್ತಿದೆ. ಈ ಟೆಸ್ಟ್ ಪಂದ್ಯವು ಇಂದು ಸೆಂಚುರಿಯನ್ನ ಸೂಪರ್ ಪಾರ್ಕ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ ಬಂಧುಗಳೇ. ಈ ಟೆಸ್ಟ್ ಸರಣಿಯ ಮೊದಲ ಟೆಸ್ಟ್ ನ ಮೊದಲ ದಿನವಾದ ಇಂದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾವು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿತು. ಬ್ಯಾಟಿಂಗ್ ಆರಂಭಿಸಿದ ಟೀಮ್ ಇಂಡಿಯಾ ತಂಡದ ಪರ ಇನ್ನಿಂಗ್ಸ್ ಆರಂಭಿಸಿದ್ದು ರೋಹಿತ್ ಶರ್ಮಾ ಹಾಗೂ ಯಶಸ್ವಿ ಜೈಸ್ವಾಲ್. ಆದರೆ ಈ ಜೋಡಿಯು ಟೀಮ್ ಇಂಡಿಯಾಗೆ ಇಂದಿನ ಪಂದ್ಯದಲ್ಲಿ ಉತ್ತಮ ಆರಂಭವನ್ನ ತಂದುಕೊಡುವಲ್ಲಿ ವಿಫಲವಾಯಿತು ಅಂತ ಹೇಳಬಹುದು ಬಂಧುಗಳೇ. ಆರಂಭಿಕರಾಗಿ ಕಣಕ್ಕಿಳಿದ ಈ ಜೋಡಿಯನ್ನ ಬೇರ್ಪಡಿಸುವಲ್ಲಿ ಕಗಿಸೋ ರಬಾಡರವರು ಯಶಸ್ವಿಯಾದರು ಅಂತ ಹೇಳಬಹುದು. ಹೌದು ಸ್ನೇಹಿತರೆ, ರಬಾಡ ಎಸೆದ 4.6ನೇ ಎಸೆತವನ್ನ ರೋಹಿತ್ ಶರ್ಮಾ ರವರು ಪುಲ್ ಶಾಟ್ ಅಟ್ಟಿದರು. ಆದ್ರೆ ಆ ಬಾಲ್ ನೇರವಾಗಿ ಬರ್ಜರ್ ರವರ ಕೈ ಸೇರಿತ್ತು. ಆದ್ರೆ ಪುಲ್ ಶಾಟ್ ಬಾರಿಸಿದ ಆ ಎಸೆತವು ರೋಹಿತ್ ರವರ ಎದೆಯ ಭಾಗಕ್ಕಿಂತಲೂ ಮೇಲಿತ್ತು. ಇದು ಕ್ಯಾಮೆರಾಗಳಲ್ಲಿಯೂ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದ್ರೆ ಇದನ್ನ ಗಮನಿಸದ ಅಂಪೈರ್ಗಳು ಔಟ್ ಎಂದು ನಿರ್ಧಾರವನ್ನ ತೆಗೆದುಕೊಂಡರು. ಇನ್ನು ಅಂಪೈರ್ ಈ ಮೋಸದ ನಿರ್ಧಾರವನ್ನ ಕಂಡು ರೋಹಿತ್ ಶರ್ಮಾ ರವರು ಮೈದಾನದಲ್ಲಿ ಬಿಕ್ಕಿ ಹತ್ತಿದ ಘಟನೆಯು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಭಾರಿ ವೈರಲ್ ಆಗುತ್ತಿದೆ ಸ್ನೇಹಿತರೆ. ಅಲ್ಲದೆ ಶುಭ್ಮನ್ ಗಿಲ್ ರವರ ವಿಚಾರದಲ್ಲಿಯೂ ಇದೇ ರೀತಿಯ ಘಟನೆ ನಡೆದಿತ್ತು ಬಂಧುಗಳೇ. ಶುಭ್ಮನ್ ಗಿಲ್ ರವರ ಬ್ಯಾಟ್ಗೆ ಬಾಲ್ ತಾಗದೇ ಇದ್ದರೂ ಕೂಡ ಬೌಲರ್ಗಳು ಅಪೀಲ್ ಮಾಡಿದ ಕಾರಣ ಅಂಪೈರ್ ಔಟ್ ನೀಡಿದರು. ಆಗ ಗಿಲ್ ಕೂಡ ಔಟ್ ಆಗಿ ಹೊರನಡೆದರು ಅಂತ ಹೇಳಬಹುದು ಬಂಧುಗಳೇ. ಇದೀಗ ಸದ್ಯದ ಊಟದ ವಿರಾಮದ ವೇಳೆಗೆ ಟೀಮ್ ಇಂಡಿಯಾದ ಮೊತ್ತವು 91 ರನ್ಗಳಿಗೆ 3 ವಿಕೆಟ್ ಬಿದ್ದಿದೆ ಬಂಧುಗಳೇ. ಟೀಮ್ ಇಂಡಿಯಾ ತಂಡದ ಪರ ವಿರಾಟ್ ಕೊಹ್ಲಿ ರವರು 33 ರನ್ ಗಳಿಸಿ ಬ್ಯಾಟಿಂಗ್ ನಲ್ಲಿ ಕ್ರೀಸ್ ಕಾಯ್ದಿರಿಸಿಕೊಂಡರೆ ಶ್ರೇಯಸ್ ಅಯ್ಯರ್ ಅವರು 31 ರನ್ ಗಳಿಸಿ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ. ಸ್ನೇಹಿತರೆ, ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.